ರೀ ತುಕಾಲಿ ಅವರೇ, ನೀವೇನು ಕರ್ನಾಟಕದ ಹೀರೋ ಆಗ್ಬಿಟ್ರಿ ಅಂತ ಅಂದ್ಕೊಬಿಟ್ಟಿದ್ದೀರಾ ಸ್ವಾಮಿ. ಇವತ್ತು ಆ್ಯಕ್ಚುಲಿ ಸೋಮವಾರ ಸಂಕ್ರಾಂತಿ ದಿನದಂದು ಎಪಿಸೋಡನ್ನು ನೀವು ನೋಡಿರ್ಬೋದು. ಆ್ಯಕ್ಚುಲಿ ನಮ್ಮ ವರ್ತೂರಣ್ಣ, ತುಕಾಲಿ ಮತ್ತು ತನಿಷಾ 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ವರ್ತೂರಣ್ಣ ಹೇಳ್ತಾರೆ, ಇಲ್ಲ ಕಣೋ ನಮ್ಮ ಡ್ರೋನ್ ಪ್ರತಾಪ್ ಫುಲ್ ಬದಲಾಗ್ಬಿಟ್ಟಿದ್ದಾನೆ, ಇವಾಗ ಮಾತುಗಳನ್ನು ಕೇಳ್ತಾನೆ ನಮ್ಮ ಮಾತನ್ನು ಅಂತ ಅಂದರೆ, ತುಕಾಲಿ ಇದ್ದವನು ಏನು ಹೇಳಬೇಕು ಸ್ವಾಮಿ, ಏನು ಹೇಳಬೇಕು ಅಣ್ಣ? ಅವನ ಬಗ್ಗೆ ಮಾತ್ರ ಮಾತಾಡಬೇಡ, ಅವನ ಬಗ್ಗೆ ಮಾತಾಡಿದ್ರೆ ನಮ್ಮ ಸ್ನೇಹ ಇರಲ್ಲ. ಅವನು ಇಲ್ಲಿ ಓಕೆ ಅಂತ ತಲೆ ಅಳ್ಳಾಡಿಸ್ಕೊಂಡು ಹೋಗ್ತಾನೆ, ಅಲ್ಲಿ ಹೋಗ್ಬಿಟ್ಟು ನಮಗೆ ಇಕ್ತಾನೆ ಅನ್ನುವಂಥ ಮಾತುಗಳನ್ನು ನಮ್ಮ ತುಕಾಲಿಯವರು ಹೇಳ್ತಾರೆ. ಅದಾದ ಮೇಲೆ, ಅಣ್ಣ ನಾನು ನೀವೇನಾದ್ರೂ ಬಿಗ್ ಬಾಸಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇಬ್ಬರಲ್ಲಿ ಯಾರು ಹೋಗ್ತೀರಾ ಅಂತ ಅಂದರೆ ನಾನು ಹೊರಟೋಗ್ಬಿಡ್ತಿದ್ದೆ ಅಣ್ಣ, ನಮಗೆ ಸ್ನೇಹನೇ ಇಂಪಾರ್ಟೆಂಟ್ ಅಣ್ಣ ಅಂತ ಹೇಳ್ತಾನೆ. ಸ್ನೇಹದ ಬಗ್ಗೆ ಒಂದು ದೊಡ್ಡ ಸಂಭಾಷಣೆಯನ್ನು ತೆಗಿತಾನೆ ಅಣ್ಣ. ರೀ ಸ್ವಾಮಿ, ಇವತ್ತು ಪಿನಾಲೆ ಟಿಕೆಟ್ ತಗೊಳ್ಳದೇ ಇರೋ ಕಾರಣನೇ ತುಕಾಲಿಯವರು. ಅದು ವಿನಯ್ ಹೇಳ್ತಾನೆ ಚೆನ್ನಾಗಿ. ಯಾಕೆ ವರ್ತೂರವ್ರಿಗೆ ಯಾವ ರೀತಿ ಹಿಂದ್ಗಡೆಯಿಂದ ತುಕಾಲಿ ಇಟ್ಟ ಆಫ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಸ್ವಾಮಿ. ಅದು ವರ್ತೂರು ಇವತ್ತು ಟಿಕೆಟ್ ತಗೊಳ್ಳದೇ ಇರೋದಕ್ಕೆ ಕಾರಣನೇ ತುಕಾಲಿಯವರು. ಏನು ಒಳ್ಳೆ ನನ್ನ ದೊಡ್ಡ ಸ್ನೇಹಿತನ ಥರ ಆಡ್ತಾನೆ. ಇರಲಿ ಸ್ನೇಹಿತರೆ, ಆದರೆ ತುಕಾಲಿಯವರೇ ನೀವು ಶಕುನಿ ಅನ್ನೋದು ಅಷ್ಟೇ ಸತ್ಯ ಸ್ವಾಮಿ. ಎಸ್, ನಿಮ್ಗೇನು ಅನ್ಸುತ್ತಿದ್ದಿರ್ಬೇಕು, ಕಮೆಂಟ್ ಮಾಡಿ.